ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ನಿಮ್ಮ ಜೊತೆಗೆ ಹಳ್ಳಿ ಒಳಗಡೆ ಯಾವ ತರ ಅಲಸಂದಿ ಕಾಳನ್ನ ಕುದಿಸ್ಬಿಟ್ಟು ಪಲ್ಯನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳಕತ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಇದಕ್ಕೇನು ಇಲ್ರಿ, ಒಂದು ಟೊಮೆಟೊ ಮತ್ತೆ ಒಂದು ಉಳ್ಳಾಗಡ್ಡಿ ಆನಿಯನ್ ಇತ್ತಂದ್ರೆ ಸಾಕು ನೋಡ್ರಿ. ಇನ್ನು ಮೊದಲಿಗೆ ನಾನು ಇಲ್ಲಿ ಅಲಸಂದಿ ಕಾಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಇವಾಗ ಒಗ್ಗರಣೆಗೋಸ್ಕರ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಎರಡು ಚಿಟಪಟ ಅಂತ ಅಂದಾದ್ಮೇಲೆ ಆನಿಯನ್ ಮತ್ತೆ ನಾನು ಕರಿಬೇವನ್ನ ಮಿಕ್ಸ್ ಮಾಡ್ಕೊಂತಿದ್ದೀನಿ ನೋಡ್ರಿ. ಅಂದ್ರೆ ಎಣ್ಣೆಲೆ ಹಾಕೊಂತಿದ್ದೀನಿ. ಕ್ಲೀನ್ ಆಗಿ ಎರಡು ಫ್ರೈ ಮಾಡ್ಕೋಬೇಕು ನೋಡ್ರಿ. ಆನಿಯನ್ ಕಲರ್ ಟರ್ನ್ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಸೊ ಒಂದ್ಸತಿ ಇದೆರಡು ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಹಾಕೋಬೇಕು. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತ ಅಂದ್ರ ಗೈಸ್, ನಾವೆಲ್ಲ ಸಣ್ಣವರಿದ್ದಾಗ ಅಲಸಂದಿ ಕಾಳು ಪಲ್ಯ ಮಾಡಿದ್ರ ರೊಟ್ಟಿ ಚಪಾತಿ ಒಳಗ ಹಚ್ಕೊಂಡು ತಿಂದಿದ್ದಕ್ಕಿಂತ ಹೆಚ್ಚು ಬರೇ ಬಾಯಲ್ಲೇ ತಿಂದಿದ್ದ ಹೆಚ್ಚು ನೋಡ್ರಿ. ಅಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಲಸಂದಿ ಕಾಳು ಪಲ್ಯನ. ಏನು ಬೇಡ, ರುಬ್ಬಿ ಕಾಯಿ ತುರಿ ಆಗಿರ್ಬೋದು, ಬೇರೆ ಇನ್ನೊಂದು ರುಬ್ಬಿ ಬಳಸ್ಕೊಂಡು ಏನೂ ಮಾಡೋದ್ ಬೇಡ. ಜಸ್ಟ್ ಒಂದು ಟೊಮೆಟೊ ಉಳ್ಳಾಗಡ್ಡಿ ಇದ್ರೆ ಸಾಕು, ಸಖತ್ ಟೇಸ್ಟಿಯಾಗಿ ಮಾಡ್ಬೋದು ನೋಡ್ರಿ ಇದನ್ನ. ಇವಾಗ ನಾನು ಒಂದು ಟೊಮೆಟೊ ಹಾಕೊಂಡು ಬೇಯಿಸ್ಕೊಂತಾ ಇದ್ದೀನಿ. ಸೊ ಇದೆರಡು ಬೆಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿನ ಪುಡಿ. ಇನ್ನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಾವು ಮಸಾಲಾ ಖಾರ ಅಂತ ಹೇಳ್ಬಿಟ್ಟು ಕುಟ್ಟಿಸ್ಕೊಂತೀವಿ. ಅಂದ್ರೆ ಖಾರ ಕುಟ್ಟಿಸ್ಬೇಕಾದ್ರೆ ಮೆಣಸಿನಕಾಯಿ ಜೊತೆಗೆ ಎಲ್ಲ ಮಸಾಲೆ ಐಟಮ್ಸ್ನ ಹಾಕ್ಬಿಟ್ಟು ಕುಟ್ಸಿರ್ತೀವಿ. ಸೊ ಅದೊಂದು ಸ್ಪೂನ್ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂತಿದೀನಿ ನೋಡ್ರಿ. ಒಂದ್ಸತಿ ಇದೆಲ್ಲ ಬೆಂದಾದ್ಮೇಲೆ ಬೇಯಿಸಿ ಇಟ್ಕೊಂಡಿರುವಂತ ಅಲಸಂದಿ ಕಾಳನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಕಾಳು ಪಲ್ಯ ಅಷ್ಟು ಟೇಸ್ಟಿಯಾಗಿ ಬರ್ತದ. ನೀವೇ ನೋಡ್ತಿರ್ಬೋದು ಎಷ್ಟು ಈಸಿ ಅದ. ಸೊ ನೀವು ಕೂಡ ನಿಮ್ಮ ಮನೆಯೊಳಗ ಒಂದ್ಸತಿ ಟ್ರೈ ಮಾಡ್ರಿ. ಸಖತ್ ಅಂದ್ರೆ ಸಖತ್ ಟೇಸ್ಟಿಯಾಗಿ ಬರ್ತದ. ಜಾಸ್ತಿ ನೀರ್ ಹಾಕ್ಬಾರ್ದು, ಯಾಕಂದ್ರೆ ನಾವು ರೊಟ್ಟಿ ಚಪಾತಿ ಒಳಗ್ ತಿನ್ನೋದ್ರಿಂದ ಜಾಸ್ತಿ ನೀರ್ ಹಾಕ್ಬಾರ್ದು. ಜಸ್ಟ್ ಇದೇನ್ ಎಣ್ಣೆ ಒಳಗ್ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ. ಬೇಯಿಸಿ ಇಟ್ಕೊಂಡಾಗ ಒಂದ್ ಚೂರಾದ್ರೂ ಕೆಳಗಡೆ ನೀರ್ ಉಳಿತದಲ್ಲ, ಅದ್ರಾಗೆ ಈ ಪಲ್ಯನ ನಾನು ರೆಡಿ ಮಾಡ್ಕೊಂಡಿದ್ದು. ಸೊ ನೀವು ಕೂಡ ಈ ತರ ಮಾಡ್ಕೊಂಡ್ ತಿನ್ರಿ. ಸಖತ್ ಅಂದ್ರೆ ಸಖತ್ ಟೇಸ್ಟಿ ಆಗಿರ್ತದ ನೋಡ್ರಿ. ಸೊ ಒಂದ್ಸತಿ ನಿಮ್ ಮನೆಯೊಳಗ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂತೀನಿ. ಸೊ ನೀವೇ ನೋಡಿದ್ರಲ್ಲ, 2 ಮಿನಿಟ್ಸ್ ಅಲ್ಲಿ ಈ ಅಲಸಂದಿ ಕಾಳು ಪಲ್ಯ ರೆಡಿ ಆಗಿದೆ. ಇನ್ನು ಇದನ್ನ ಬಿಸಿ ಬಿಸಿ ರೊಟ್ಟಿ ಚಪಾತಿ, ವಾವ್ ಗಾಯ್ಸ್, ಸಖತ್ ಅಂದ್ರೆ ಸಖತ್ ಕಾಂಬಿನೇಷನ್. ಥ್ಯಾಂಕ್ ಯು ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.